ಎಲ್ಲರಿಗೂ ನಮಸ್ತೆ. ನಾನು ರುಕ್ಮಿಣಿ ಬೆಂಗಳೂರಿನಿಂದ. ಇವತ್ತು ಒಂದು ವಿಷಯ ಬಗ್ಗೆ ಮಾತಾಡೋಣ. ಆ ವಿಷಯ ಏನಪ್ಪಾ ಅಂದ್ರೆ, ಒಂದು ಲೈಫಲ್ಲಿ ಯಾವ ತರ ಸಕ್ಸಸ್ ಆಗ್ಬೇಕು ಅನ್ನೋದು. ನಾನು ಈ ಸಕ್ಸಸ್ ಬಗ್ಗೆ ಮಾತಾಡ್ತೀನಲ್ಲ, ಈ ವಿಡಿಯೋ ನೋಡ್ಬಿಟ್ಟು ನಿಮ್ಮದ್ರಾಗ ಯಾರೇ ಒಬ್ಬರು ಕೂಡ ನಿಮ್ ಲೈಫ್ ಸ್ಟೈಲ್ ಚೇಂಜ್ ಆಯ್ತು, ನಿಮ್ ಲೈಫಲ್ಲಿ ಒಳ್ಳೇದಾಯ್ತು ಅಂತಂದ್ರೆ ತುಂಬಾ ಸಂತೋಷ ನನಗೆ. ಆಗುತ್ತಂತ ಅನ್ಕೊಂತಾ ಇದ್ದೀನಿ. ಆ ತರ ನಾನು ನಿಮ್ಗೆ ಹೇಳ್ತೀನಿ ಯಾವ ತರ ಮಾಡ್ಕೋಬೇಕು ಲೈಫ್ ನ ಚೇಂಜಸ್ ಅಂಬೋದು. ಯಾಕಂದ್ರೆ ಯಾರಿಗೂ ಗೈಡೆನ್ಸ್ ಇಲ್ಲಾರ್ದನ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಹೇಳ್ತಾರೆ ಅಂದ್ರೆ ಒಳ್ಳೆ ಗೈಡೆನ್ಸ್ ಅನ್ಮಾತು. ಗೈಡೆನ್ಸ್ ಇರುತ್ತೆ, ಫ್ರೆಂಡ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಬಟ್ ಒಳ್ಳೆ ಗೈಡೆನ್ಸ್ ಹೇಳೋರ್ ಇರ್ಲಾರ್ದ ಲೈಫ್ ಚೇಂಜಸ್ ಆಗ್ಲಾರ್ದ ಆ ತರನೇ ಒಂದೇ ತರ ನಾವು ಆ ತರ ಯಾವ ತರ ಅಂದ್ರೆ ಗುಂಪಿನಲ್ಲಿ ಗೋವಿಂದ ಅನ್ನೋ ತರ ಬದುಕ್ತಾ ಇರ್ತೀವಲ್ಲ, ಆ ತರ ಅಲ್ಲಾರ್ದ ನಮ್ದೇ ಒಂದು ಲೈಫ್ ಸ್ಟೈಲ್, ನಮ್ದೇ ಒಂದು ಸಮಾಜದಲ್ಲಿ ಒಂದು ನಮ್ದೊಂದು ಐಡೆಂಟಿಫಿಕೇಶನ್ ಅಂದ್ರೆ ನಮ್ದೊಂದು ನಾವಿದ್ದು ಈ ಫಲ ನಿಂತವ್ರು ಅನ್ನೋದೊಂದು ಜನಗಳಿಗೆ ಗೊತ್ತಾಗ್ಬೇಕು ಅಂತಂದ್ರೆ ನಮ್ದು ಅನ್ನೋ ಸ್ಟೈಲ್ ನಾವು ಚೇಂಜ್ ಮಾಡ್ಕೋಬೇಕು. ಅದು ಯಾವ ತರ ಚೇಂಜ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ ನಿಮ್ಗೆ. ವಿಡಿಯೋ ಲಾಸ್ಟ್ ವರ್ಗ ನೋಡಿ, ಸ್ಕಿಪ್ ಮಾಡಕ್ ಹೋಗಬೇಡಿ. ಯಾಕಂದ್ರೆ ಸ್ಕಿಪ್ ಮಾಡೋದನ್ನ ಅರ್ಧಂಬರ್ಧ ಅರ್ಥ ಆಗುತ್ತೆ, ಅದು ಸರಿ ಅರ್ಥ ಆಗಲ್ಲ. ಸೊ ನೀವು ಲಾಸ್ಟ್ ವರ್ಗ ನೋಡಿದ್ರೆ ನಿಮ್ಗೆ ಒಂದು 10 ನಿಮಿಷ ವಿಡಿಯೋ ಆಗ್ಬೋದು, ಅದ್ರ ಮೇಲೆ ಒಂದ್ 2 ನಿಮಿಷ ಎಕ್ಸ್ಟ್ರಾ ಆಗ್ಬೋದು, ಕಡಿಮೆನ ಆಗ್ಬೋದು. ಬಟ್ ಲಾಸ್ಟ್ ವರ್ಗ ನೋಡಿದ್ರೆ ಏನಾಗ್ತಂದ್ರೆ ನಿಮ್ ಲೈಫಲ್ಲಿ ಚೇಂಜಸ್ ಅನ್ನೋದು ಖಂಡಿತ ಹಾಗೆ ಆಗುತ್ತೆ. ನಮ್ ವಿಡಿಯೋದಲ್ಲಿ ಹೋಗೋಣ ಇವಾಗ. ಫಸ್ಟ್ ಲೈಫ್ ಅಂದ್ರೆ ಏನ್ರಿ? ಫಸ್ಟ್ ಲೈಫ್ ಅಂದ್ರೆ ಏನು ಅದನ್ನ ನಾವು ಆಲೋಚನೆ ಮಾಡ್ಬೇಕು. ಮನುಷ್ಯ ಎಷ್ಟು ಜೀವನ ಮಾಡ್ತಾರೆ, ಎಷ್ಟು ಎಷ್ಟು ಅಂದ್ರೆ ಎಷ್ಟು ಜನ್ಮಗಳಿದಾವೆ? ಇರೋದೇ ಒಂದು ಜನ್ಮ, ಇರೋದೇ ಒಂದು ಲೈಫ್, ಒಂದೇ ಜೀವನ. ಈ ಜೀವನದಲ್ಲಿ ನಾವು ಹಾಗೆ ಬಂದು ಹಾಗೆ ಹೋಗೋದು ಜೀವನ ಅಲ್ಲ. ಯಾಕಂದ್ರೆ 4 ಮಂದಿ ತರ ನಾವು ಹುಟ್ಟೋದು ಹೋಗೋದು ಎಲ್ಲರೂ ಮಾಡ್ತಾರೆ. ಆ ತರ ಮಾಡ್ಬೇಕಾದ್ರೆ ಇವರೆಲ್ಲರೂ ಅಬ್ದುಲ್ ಕಲಾಂ ಅಂತೀರಾ, ಮೋದಿ ಅಂತೀರಾ, ಒಳ್ಳೆ ಒಳ್ಳೆಯವರು, ದೊಡ್ಡ ದೊಡ್ಡ ನೇತಾಗಳು ಇವತ್ತು ಹೆಸರುವಾಸಿ ಆಗಿದ್ದವ್ರು ಎಲ್ಲರನ್ನು ಅವ್ರ ಹೆಸರು ಹೊರಗ್ ಬರ್ತಿರ್ಲಿಲ್ಲ. ಅಷ್ಟು ತನಕ ಸಾಲದ ಮರ ತಿಮ್ಮವ್ವ ಅಂತಾರಲ್ಲ, ಅವ್ ನೋಡಿ ಒಂದು ಗಿಡಕ್ಕೋ ಒಂದು ಗಿಡ, ಒಂದು ಗಿಡಕ್ಕೋ ಒಂದು ಗಿಡ ಅಂತಂದು ಒಂದು ಇಷ್ಟೊಂದು ಗಿಡಗಳನ್ನ ತನ್ನ ಮಕ್ಕಳ ಸಮಾನ ನೋಡ್ಕೊಂಡು ಇವತ್ತು ಅವರು ದೊಡ್ಡ ಪ್ರಶಸ್ತಿ ಪಟ್ಟಿದ್ದಾರೆ. ಒಳ್ಳೆ ಇದ್ರಲ್ಲಿದ್ದಾರೆ. ಇವತ್ತು ಅವ್ರು ಇಲ್ಲಾಂದ್ರೂ ಅವ್ರ ಹೆಸರು ಇದಾಗಿದೆ. ಇಡೀ ಕರ್ನಾಟಕದಲ್ಲಿ ಅವ್ರ ಹೆಸರು ಯಾರಿಗೂ ಗೊತ್ತಿಲ್ಲ ಹೇಳಿ? ಎಲ್ಲರಿಗೂ ಗೊತ್ತಿದೆ. ಆ ತರ ನಾವು ಜೀವನ ಮಾಡ್ಬೇಕು. ಅಷ್ಟು ಎತ್ತರ ಹೋಗ್ಲಿಕ್ಕಿಲ್ಲ, ಅಟ್ಲೀಸ್ಟ್ ನಮ್ ಲೈಫ್ ಅಲ್ಲಿ ಒಂದು 10 ಜನಕ್ಕೆ ನಾವು ಮೇಲೆ ಒಂದ್ ಹೆಜ್ಜೆ ಮೇಲಿರ್ಬೇಕು. ನಾವ್ ಅಷ್ಟೇ ಟಾರ್ಗೆಟ್ ಮಾಡ್ಕೋಬೇಕು. 10 ಮೆಂಬರ್ಸ್ ಅಲ್ಲಿ ನಾನು ಒಂದ್ ಸ್ಟೆಪ್ ಮೇಲಿರ್ಬೇಕು ಅನ್ನೋದೊಂದು ಥಿಂಕು ನೀವು ಕಂಪಲ್ಸರಿ ಒಂದು ಆಲೋಚನೆ ನಿಮ್ಮ ಮನೇಲಿ ಬರ್ಲೇಬೇಕು. ಆ ಒಂದು ವಿಷಯಕ್ಕೆ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಯಾರಾದ್ರೂ ಹಸ್ಬೆಂಡ್ ಚೆನ್ನಾಗಿ ಅವ್ರವ್ರು ಹಸ್ಬೆಂಡ್ಗಳು ಚೆನ್ನಾಗಿ ಅಂದ್ರೆ ಮನೆಯಲ್ಲಿ ಗಂಡ್ಮಕ್ಳು ಚೆನ್ನಾಗಿ ದುಡಿದ್ರೆ ತಂದ್ ಕೊಟ್ರೆ ಮನೆಗೆ ಅಷ್ಟೇ ಕೆಲಸ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಹಸ್ಬೆಂಡ್ ನೋಡ್ಕೊಂಡು ಇರ್ತಾರಲ್ವಾ. ಸಪೋಸ್ ಅವ್ರಿಗೆ ಏನೇನ್ ಕಷ್ಟ ಬರ್ಲಾರ್ದ ಕಷ್ಟ ಬಂತಪ್ಪ ಅಂದ್ರೆ ಅವಾಗ ಏನ್ ಮಾಡ್ತಾರೆ? ಹಸ್ಬೆಂಡ್ ಮೇಲೆ ಟೋಟಲ್ ಡಿಪೆಂಡ್ ಆಗಿರ್ತಾರೆ. ಅವಾಗ ಏನ್ ಮಾಡ್ತಾರೆ? ಏನಾದ್ರು ಕಷ್ಟ ಬಂತು ಅಂದ್ರೆ ಇವಾಗ ಏನ್ ಮಾಡ್ತಾರೆ? ಯಾವ್ದು ಗೊತ್ತಿರಲ್ಲ ಅಂತವ್ರು ಕಷ್ಟ ಆಗ್ಬಿಡುತ್ತೆ. ಸೊ ನಾವು ಅವ್ರು ಇದ್ರೆ ಕೂಡ ತಪ್ಪೇನಿದೆ? ಹಸ್ಬೆಂಡ್ ಜೊತೆಗೆ ನಾವು ದುಡಿದ್ರೆ ಒಂದ್ 100 ರೂಪಾಯಿ ದುಡ್ರಿ, ಜಾಸ್ತಿ ಬೇಡ. ಒಂದ್ 100 ರೂಪಾಯಿ ದುಡ್ದು ಅವ್ರಿಗೆ ಹೆಲ್ಪ್ ಮಾಡಿ, ಅವ್ರ ಜೊತೆನಲ್ಲಿ ನೀವು ನಿಂತ್ಕೊಳ್ಳಿ. ನಿಮ್ದು ದುಡ್ಡು ನಿಮ್ದು ಹಣ ಅನ್ನೋದೊಂದು ನಿಮ್ಮ ಹತ್ರ ಇರ್ಲಿ. ಸೊ ನೀವು ಆತರ ನಿಮ್ ಮನಸ್ಸನ್ನ ಆತರ ನೀವು ಇದು ಮಾಡ್ಕೋಬೇಕು, ಎಂಕರೇಜ್ಮೆಂಟ್ ಮಾಡ್ಬೇಕು. ನಾನು ಏನನ್ನ ಮಾಡ್ಬೇಕು, ನಂದು ಲೈಫಲ್ಲಿ ಒಂದ್ ಇರ್ಬೇಕು, ನಂದು ಅಂತ ಒಂದು ಬಜೆಟ್. ಎಷ್ಟೊತ್ತಿದ್ರೆ ಹಸ್ಬೆಂಡ್ ಕೊಡ್ತಾರೆ ಖರ್ಚಿಗೆ, ನಾನ್ ತಗೊಂತೀನಿ ಪರ್ಸು ಪ್ಯಾಕೆಟ್ ಮನಿ ಅಮೌಂಟ್ ಇಲ್ಲ, ಅವ್ರು ಕೊಡ್ತಾರೆ, ಇವ್ರು ಕೊಡ್ತಾರೆ, ಅಪ್ಪ ಕೊಡ್ತಾರೆ, ಈ ತರ ಥಿಂಕಿಂಗ್ ಇರ್ಬಾರ್ದು. ಅಣ್ಣ ಕೊಡ್ತಾರೆ, ಈ ತರ ಥಾಟ್ಸ್ ಬರ್ಲೇಬಾರ್ದು ಪ್ರತಿಯೊಂದು ಹೆಣ್ಮಕ್ಳಿಗೆ. ಅವ್ರವ್ರ ಕಾಲ್ ಮೇಲೆ ಸ್ಟ್ಯಾಂಡ್ ಅಪ್ ಆಗಿರ್ಬೇಕು. ಇವಾಗಿನ ಜನರೇಷನ್ ಏನಿದೆ, ಇವಾಗ 20 ಇಯರ್ಸ್ 25 ಇಯರ್ಸ್ ಬಿಲೋ ಹುಡುಗರೆಲ್ಲರೂ ಚೆನ್ನಾಗಿ ಓದಿದ್ದಾರೆ. ಅದ್ರ ಮೇಲ್ಪಟ್ಟರು ಸ್ವಲ್ಪ ಜನರೇಷನ್ ಹಿಂದಕ್ಕಿದ್ದವರು ಒಂದ್ 30, 35, 40 ಇಯರ್ಸ್ ಇದ್ದವರೆಲ್ಲ ಸರಿಯಾಗಿ ಓದ್ಲಿಲ್ಲ. ಅವ್ರನ್ನು ಇವತ್ತು 2 ಮಕ್ಕಳು 3 ಮಕ್ಕಳು ಇಟ್ಕೊಂಡು, ಒಂದು ಮಗುನ ಇಟ್ಕೊಂಡು ಮನೇಲಿ ಹಸ್ಬೆಂಡ್ ತಂದಾಕ್ರಿ ತಿಂದು ಟೋಟಲ್ ಎಲ್ಲದಕ್ಕೂ ಹಸ್ಬೆಂಡ್ 7 ದಿನ ಇದ್ ಮಾಡ್ಕೊಂಡು ಅವ್ರ ಮೇಲೆ ಡಿಪೆಂಡ್ ಆಗಿ ಪಾಪ ಅವ್ರಿಗೊಬ್ರಿಗೆ ಹಸ್ಬೆಂಡ್ ಪ್ರೆಷರ್ ಕೊಡೋನು ಒಳ್ಳೇದಲ್ಲ. ಪ್ರೆಷರ್ ಕೊಡಬಾರ್ದಲ್ಲ. ಆ ತರ ಒಂದು ಮನುಷ್ಯ ದುಡ್ತಾ ಇದ್ದಾನಂದ್ರೆ ಆ ಮನುಷ್ಯಗೆ ನಾವು ಇನ್ನೊಂದು ಸಪೋರ್ಟ್ ಮಾಡ್ಬೇಕನ್ನೋ ಆಲೋಚನೆ ನಾವು ಎಲ್ಲಾ ಹೆಣ್ಮಕ್ಳು ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ, ಪ್ರತಿಯೊಂದು ಹೆಣ್ಮಗಳು ಮನೆಗಿದ್ದ ಹೆಣ್ಮಗಳು ನಾನು ಸಂಪಾದನೆ ಮಾಡ್ಬೇಕು, ನಂದು ಅಂದ್ರೆ ನಾನು ಅಂತ ಒಂದು ಗರ್ವ ಬರಬಾರ್ದು. ನನ್ನ ಫ್ಯಾಮಿಲಿಗೆ ನಾನು ಏನನ್ನ ಮಾಡ್ಬೇಕನ್ನೋ ಆಲೋಚನೆ ಕಂಪಲ್ಸರಿ ಬರ್ಲೇಬೇಕು. ಇವಾಗ ಆ ತರ ಬಂದಾಗನೇ ನಿಮ್ ಮನೇಲಿದ್ದು ಮಾಡೋದ್ ಕೆಲಸ ಏನಿದೆ, ಟೈಲರಿಂಗ್ ಒಂದೇ ಇದು. ಇವಾಗ ಆನ್ಲೈನ್ ಅಲ್ಲಿ ಎಷ್ಟೊಂದು ಬಿಸ್ನೆಸ್ ಗಳು ಇದಾವೆ. ಸಾರಿ ಸೇಲ್ ಮಾಡ್ಬೋದು, ನೈಟಿ ಸೇಲ್ ಮಾಡ್ಬೋದು, ಸೇಲಿಂಗ್ ಅಲ್ಲಿ ತುಂಬಾ ಇದಾವೆ. ಆದ್ರೆ ಸೇಲಿಂಗ್ಗೆ ಮತ್ತೆ ಈ ಮಿಷಿನ್ಗೆ ತುಂಬಾ ವ್ಯತ್ಯಾಸ ಇದೆ. ಯಾಕಂದ್ರೆ ಇದು ಮೆಕ್ಯಾನಿಕಲ್. ಇದು ನಾವು ಒಂದು ಬಟ್ಟೆ ತಂದು ಕೊಟ್ರೆ, ಒಂದು ಕಟ್ ಮಾಡಿ ಒಂದು ಕ್ಲಾತ್ ತಂದು ಕೊಟ್ರೆ ಅದನ್ನ ನಾವು ಯಾವ ರೀತಿಯಲ್ಲಿ ಮನುಷ್ಯಗೆ ಬಾಡಿಗೆ ಅದನ್ನ ಕಟ್ ಮಾಡಿ ಅವ್ರು ಸ್ಟಿಚ್ ಮಾಡಿ ಅವ್ರಿಗೆ ವೇರ್ ಮಾಡ್ತೀವಿ ನೋಡು, ಅವ್ರಿಗೆ ಹಾಕ್ಸ್ತೀವಿ ನೋಡು, ಅವಾಗ ಅದನ್ನ ಮೆಕ್ಯಾನಿಕಲ್ ಅಂತಾರೆ ಇದನ್ನ. ಯಾಕಂದ್ರೆ ಇದನ್ನ ನಾವ್ ಎಲ್ಲರೂ ಮಾಡೋಂತ ಕೆಲಸಗಳಲ್ಲ. ಸೇಲ್ ಯಾರ್ ಬೇಕಾದ್ರೆ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ, ಏನು ಬರ್ಲಾರ್ದನ್ನು ಸೇಲ್ ಮಾಡ್ತಾರೆ. ಬಟ್ ಆ ಸೇಲಿಂಗ್ ನಲ್ಲಿ ದೊಡ್ಡ ವಿಷಯ ಅಲ್ಲ. ನಾವು ಟೈಲರಿಂಗ್ ನಲ್ಲಿ ಮಾಡ್ತೀವಿ ನೋಡು, ಅದು ದೊಡ್ಡ ವಿಷಯ. ಯಾಕಂದ್ರೆ ಒಂದು ಕ್ಲಾತ್ ಕೊಡ್ತಾರೆ, ಆ ಕ್ಲಾತ್ ನಾವು ಸೆಟ್ ಮಾಡಿ ಕರೆಕ್ಟ್ ಕಟ್ ಮಾಡಿ ಅದನ್ನ ದಾರಲಿಂದ ಸ್ಟಿಚ್ ಮಾಡಿ
ಮಿಷಿನ್ ಮೇಲೆ ಅವ್ರು ಕರೆಕ್ಟ್ ಆಗಿ ಫಿಟ್ಟಿಂಗ್ ಬಂತಾ ಇಲ್ಲ ಇವೆಲ್ಲ ನೋಡ್ಕೊಂಡ್ರೆ ಇವೆಲ್ಲ ಯಾರು ಮಾಡ್ತಾರೆ ಹೇಳಿ? ಅವ್ರವ್ರ ಕೆಲಸ ಬಂದವ್ರೆ, ಕೆಲಸ ತಾನೇ ಇದ್ದವ್ರೆ ಅಂದ್ರೆ ಆ ಆ ಕೆಲಸ ನಮ್ಗೆ ಬಂದಿದ್ರೆ ತಾನೇ ನಾವ್ ಮಾಡಕ್ ಆಗೋದು. ಈ ತರ ಎಷ್ಟೊಂದು ಇವತ್ತಿನಲ್ಲಿ ಮನೆಗಿದ್ದು ಹೆಣ್ಮಕ್ಳುಗಳು ನೀವು ಆನ್ಲೈನ್ ಮತ್ತೆ ಆಫ್ಲೈನ್ ಕ್ಲಾಸಸ್ ಇರ್ತವೆ. ಮತ್ತೆ ಮನೆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಯಾರನ್ನ ನನ್ ಫೀಲ್ಡ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೈಲರಿಂಗ್ ಫೀಲ್ಡ್ ಉತ್ತಮ ಅಂತ. ಯಾಕಂದ್ರೆ ನನ್ನ ಫೀಲ್ಡ್ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಸೊ ನಾನು ಅದರ ಫೀಲ್ಡ್ ಬಗ್ಗೆನೇ ಮಾತಾಡೋದು. ಆ ತರ ಮನೆಗಿದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು 1 hour 2 hours ಮನೇಲಿ ಇದ್ದು ಕೂಡ ನೀವು 1-2 ಗಂಟೆದಲ್ಲಿ ನೀವು ಎಷ್ಟೋ ಸಂಪಾದನೆ ಮಾಡ್ಕೋಬಹುದು. ಒಂದು ಬ್ಲೌಸ್ ಅಂದ್ರೂ ಒಂದು 200 ರೂಪಾಯಿ ಇಟ್ಕೊಂಡ್ರು ನಿಮ್ಗೆ ಎಷ್ಟೋ ಅನುಕೂಲ ಆಗುತ್ತೆ. ಅದನ್ನ ನೀವು ಒಂದೊಂದು ಹಳ್ಳ ಸೇರಿದ್ರೆ ದೊಡ್ಡ ಇದಾಗುತ್ತೆ. ಒಂದೊಂದು ಹನಿ ಗೂಡಿದ್ರೆ ಹಳ್ಳ ಆಗುತ್ತೆ. ಆ ತರ ನನಗೂ ಹೇಳಕ್ ಬಂದಿಲ್ಲ. ಈ ತರ ಒಂದೊಂದು ಸೇರ್ಕೊಂಡು ಹೋದ್ರೆ ಒಂದಕ್ಕೊಂದು ಜಮಾ ಆಗುತ್ತೆ. ಯಾವುದೇ ಕಷ್ಟ ಕಾಲಕ್ಕೆ ಹಸ್ಬೆಂಡ್ಗೆ ಏನ್ ಕಷ್ಟ ಬಂತಪ್ಪ ನೀವು ಸಪೋರ್ಟ್ ಆಗ್ಬೋದು. ಆತರ ಇಲ್ಲ, ಲೈಫ್ ಒಂದೇ ಹೆಣ್ಮಗಳು ಲೈಫ್ ಲೀಡ್ ಮಾಡ್ತಾ ಇರ್ತಾಳೆ. ಒಂದೊಂದು ಅಂದ್ರೆ ಎಲ್ಲಾರ್ದು ಒಂದೇ ತರ ಜೀವನ ಇರಲ್ಲ. ಎಲ್ಲಾರು ಸತಿಪತಿ ಅಂತ ಇರಲ್ಲ, ಮತ್ತೆ ಎಲ್ಲಾರು ಹಸ್ಬೆಂಡ್ ಜೊತೆಗೆ ಇರಲ್ಲ, ಹಸ್ಬೆಂಡ್ ಇಲ್ಲಾರ್ದವ್ರು ಇರ್ತಾರೆ. ಇವರೆಲ್ಲ ಹೆಣ್ಮಕ್ಳು ಎಲ್ಲೆಲ್ಲೋ ಹೋಗಿ ಎಷ್ಟಂತ ದುಡಿತೀರಾ, ಎಷ್ಟಂತ ಕೆಲಸ ಮಾಡ್ತೀರಾ. ನೀವೇ ಓನ್ ಆಗಿ ನಿಮ್ದಂತೂ ಒಂದು ಲೈಫ್ ಇಟ್ಕೊಂಡು ನೀವು ಒಂದ್ ಸಣ್ಣದ ಪುಟ್ಟದ ದೊಡ್ಡ ಮಿಷಿನ್ ಒಂದ್ ಯಾವ್ದೋ ಒಂದು ಮಿಷಿನ್ ಇಟ್ಕೊಂಡು ನೀವು ಒಂದ್ ಮಿಷಿನ್ ಬರ್ಲಿಲ್ಲ ಅಂದ್ರೂ ಡೈಲಿ ಮಾಡಿ. ಡೈಲಿ ಒಂದ್ ಸ್ಟಿಚ್ ಆಗ್ತಾ ಹೋಗಿ, ಲೈನ್ ಸ್ಟಿಚ್ ಆಗ್ತಾ ಹೋಗಿ, ಆಟೋಮೆಟಿಕ್ ನಿಮ್ಗೆ ಬಂದೇ ಬರುತ್ತೆ. ಯಾವುದೇ ಆಗ್ಲಿ ನೀವ್ ಯಾವ್ದ್ರ ಬಗ್ಗೆ ನೀವು ಮಾಡ್ಬೇಕು ಅನ್ಕೊಂಡಿದ್ರಲ್ವಾ, ಟೈಲರಿಂಗ್ ನೀವು ಮಾಡ್ತೀವಿ, ಬ್ಲೌಸ್ ಹೊಲಿಬೇಕಲ್ಲ, ಬ್ಲೌಸ್ ಬಗ್ಗೆನೇ ಥಿಂಕ್ ಮಾಡ್ಬೇಕು ನೀವು. ನಾನ್ ಬ್ಲೌಸ್ ಹೊಲಿಬೇಕು, ಬೆಳಗ್ಗೆ ಎದ್ರೆ ನಿಮ್ ಮನ್ಸಲ್ಲಿ ನಿಮ್ ಮನ್ಸು ಇನ್ನೊಂದು ಮನ್ಸಿರುತ್ತಲ್ಲ, ಮನ್ಸ ಒಳಗೆ ಪ್ರತಿಯೊಂದು ಮನ್ಸಿಗೆ ಒಂದು ಮನ್ಸಿರುತ್ತೆ. ಅದ್ರ ಜೊತೆಗೆ ನಾವು ಮಾತಾಡ್ತಾ ಇರ್ತೀವಿ ಅವಾಗ. ಆ ಮನ್ಸ ಜೊತೆಗೆ ನಾವು ಮಾತಾಡ್ಬೇಕು. ನಾನು ಇವತ್ತು ಬ್ಲೌಸ್ ಹೊಲಿಬೇಕಂದ್ರೆ ಹೊಲಿಬೇಕು, ಫಿಕ್ಸ್ ಆಗಿರ್ಬೇಕು. ನೀವು ನಿಮ್ ಮನ್ಸು ಇಬ್ಬರು ಸೇರಿ ಫಿಕ್ಸ್ ಆಗಿರ್ಬೇಕು, ನಾನ್ ಮಾಡ್ಬೇಕು, ನಾವಿಬ್ರು ಸೇರ್ಕೊಂಡ್ ಮಾಡೋಣ. ಯಾಕಂದ್ರೆ ಮನಸ್ಸು ಆಕ್ಟಿವ್ ಆಗಿದ್ದರೆ ಮನುಷ್ಯ ಆಕ್ಟಿವ್ ಆಗಿರ್ತಾನೆ ಯಾವತ್ತು ಕೂಡ. ಆ ತರ ನೀವು ಇದು ಮಾಡ್ಕೊಂಡು ನೀವೇ ಎಂಕರೇಜ್ಮೆಂಟ್ ಮಾಡ್ಕೊಂಡು ನೀವೇ ಪ್ರೋತ್ಸಾಹ ಮಾಡ್ಕೊಂಡು ಬ್ಲೌಸ್ ಹೊಲಿಯೋದು ಮತ್ತೆ ಡ್ರೆಸ್ ಹೊಲಿಯೋದು, ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಆತರ ಹೊಲಿಯೋದು ಕಲ್ಕೊಂಡು ನೀವು ಮನೇಲಿ ಇಟ್ಬಿಟ್ಟು ನಿಮ್ದೊಂದು ಒಂದು ರೂಪಾಯಿ ನಿಮ್ದು ಸಂಪಾದನೆ ಮಾಡೀನಿ ಅಂತಂದು ನೀವು ಸಂಪಾದನೆ ಮಾಡಿ ನೋಡಿ, ನಿಮ್ಗೆ ಅದು ಖುಷಿ ಆಗುತ್ತೆ. ಯಾಕಂದ್ರೆ ನಾನು ಈ ರೂಪಾಯಿ ನಾನು ದುಡ್ದಿದ್ದೀನಿ ಅಂದಾಗ ನಿಮ್ಗೆ ಆ ಖುಷಿನೇ ಬೇರೆ ಇರುತ್ತೆ. ಆ ತರ ನೋಡ್ಕೊಂಡು ಮಾಡ್ಕೊಂಡು 4 ರೂಪಾಯಿ ದುಡ್ಡು ಸಂಪಾದನೆ ಮಾಡ್ಕೊಂಡು ನಿಮ್ ಕಾಲ್ ಮೇಲೆ ನೀವು ಸ್ಟ್ಯಾಂಡರ್ಡ್ ಆಗಿ ಒಂದ್ ವೇಳೆ ಬಿಸ್ನೆಸ್ ರನ್ನಿಂಗ್ ಮಾಡ್ತಾ ಇದೀರ ಅನ್ಕೊಳ್ಳಿ. ರನ್ನಿಂಗ್ ಮಾಡೋದ್ರೂ ಸ್ವಲ್ಪ ಈಗ ನಾನ್ ಶಾಪ್ ರನ್ನಿಂಗ್ ಮಾಡ್ತಾ ಇದ್ದೀನಿ. ಇದು ಏನು ಬರ್ಲಾರ್ದ್ರ ಬಗ್ಗೆ ಇವಾಗ ಇದಾಯ್ತು. ಸ್ವಲ್ಪ ಬಂದವ್ರ ಬಗ್ಗೆ ಮಿಷಿನ್ ಬರ್ತಾ ಇದೆ, ಸ್ಟಿಚಿಂಗ್ ಬರುತ್ತೆ, ಮತ್ತೆ ನಾನು ಸ್ಟಿಚಿಂಗ್ ಮಾಡ್ತೀನಿ. 4 ಜನ ನಮ್ಮ ಅಂಗಡಿ ಪಕ್ಕದಲ್ಲೂ 4 ಅಂಗಡಿ ಇದಾವೆ, ಇಲ್ಲ ನಮ್ಮ ಮನೆ ಪಕ್ಕದಲ್ಲಿ 4 ಜನ ಇದಾರೆ ನಮ್ಮ ಓಣೆಯಲ್ಲೇ 4 ಜನ ಸ್ಟಿಚಿಂಗ್ ಮಾಡ್ತಾರೆ. ಅವಾಗ ಏನ್ ಮಾಡ್ಬೇಕು ಗೊತ್ತಾ, ನಾನ್ ಅವ್ರ ಮೇಲೆ ನಾನ್ ಹೆಂಗ ಮೇಲೆ ಬರ್ಬೇಕು, ಅವ್ರಕ್ಕಿಂತ ನಾನ್ ಹೆಂಗ ಫಿನಿಶಿಂಗ್ ಮೇಲೆ ಚೆನ್ನಾಗ್ ಕೊಡ್ಬೇಕು, ಅವ್ರಕ್ಕಿಂತ ನಾನ್ ಹೆಂಗ ಅವ್ರ ಬೆಲೆ 4 ಬ್ಲೌಸ್ ಬಿಟ್ರೆ ನನ್ ಬೆಲೆ 8 ಬ್ಲೌಸ್ ಹೆಂಗ ಯಾಕೆ ಬರಬಾರ್ದು ಅನ್ನೋ ಥಿಂಕ್ ಅವಾಗ ತರ್ಬೇಕು. ನೀವು ಕಂಪಲ್ಸರಿ ಬರ್ಲೇಬೇಕಿದು. ಯಾಕಂದ್ರೆ ಒಂದ್ ಸ್ಟೆಪ್ ಮೇಲೆ ಇರ್ಬೇಕಂದ್ರೆ ಒಂದ್ ಆಲೋಚನೆ ಮುಂದಕ್ಕೆ ಮಾಡ್ಲೇಬೇಕಲ್ವಾ ಯಾರಾದ್ರೂ ಕೂಡ. ಆತರ ನಾನ್ ಯಾಕೆ ಮಾಡಬಾರ್ದು, ನಾನ್ ಯಾಕೆ ಅವ್ರಕ್ಕಿಂತ ಒಂದು ಸ್ಟೆಪ್ ಮೇಲೆ ಇರಬಾರ್ದು. ಇವಾಗ ನಾನು ಯಾರೋ ನಮ್ಮ ಫ್ರೆಂಡ್ ಜೊತೆಗೆ ನಾನು ಒಂದು ಸಮಯದಲ್ಲಿ ಮಾತಾಡ್ತೀನಿ. ಒಂದು ಸ್ವಲ್ಪ ನಮ್ದು ಫಸ್ಟ್ ಫ್ಲೋರ್ ಅಲ್ಲಿ ಅಂಗಡಿ ಇತ್ತು. ಗ್ರೌಂಡ್ ನಾರ್ಮಲ್ ಅಂಗಡಿ ಲೈನ್ಗೆ ನಮ್ ಫ್ರೆಂಡ್ ಒಬ್ರದ್ದು ಅಂಗಡಿ ಇತ್ತು. ನಾನ್ ಫಸ್ಟ್ ಫ್ಲೋರ್ ಅಲ್ಲಿ ಬಿಸ್ನೆಸ್ ಅಷ್ಟು ಆಗಲ್ಲ ಯಾವತ್ತು ಕೂಡ. ಫಸ್ಟ್ ಫ್ಲೋರ್ಗೆ ಸೆಕೆಂಡ್ ಫ್ಲೋರ್ಗೆ ಅಂಗಡಿಗಳು ಆಗ್ತಾರಲ್ಲ ಟೈಲರ್ಗೆ. ಯಾಕಂದ್ರೆ ಹೆಣ್ಮಕ್ಳೆಲ್ಲ ವಯಸ್ಸಾಗೋದವ್ರು ಇರ್ತಾರೆ. ಸ್ವಲ್ಪ ಇವಾಗ ಎಲ್ಲಾರು ಈಗ ಜಾಸ್ತಿ ಹೆಣ್ಮಕ್ಳು 30+ ಆಯ್ತಂದ್ರೆ ಕಾಯಿಲೆಗಳೇ ಇದಾವೆ. ಈಗ ಆ ಪ್ರಾಬ್ಲಮ್, ಮೋಕಾಲ್ ನೋವು, ಅದು ಇದಂತಾರೆ. ಮೇಲ್ ಹತ್ಕೊಂಡು ಯಾರಪ್ಪ ಹೋಗೋದು, ಕೆಳಗಡೆ ಅಂಗಡಿಗಳೇ ಹುಡ್ಕೊಂಡು ಬಟ್ಟೆ ಕೊಟ್ಟು ಹೋಗ್ತಾ ಇರ್ತಾರೆ. ಅವಾಗ ನಾನು ನಮ್ ಫ್ರೆಂಡ್ ಹತ್ರ ಹೋದಾಗ ನೋಡ್ತಿದ್ದೆ, ಯಾವಾಗ ನೋಡಿದ್ರೆ ಹಿಂಗ ಸೆಲ್ಫ್ಗಳು ಇರ್ತಾವಲ್ಲ ಫುಲ್ ಪ್ಯಾಕ್ ಮಾಡಿ ಇರ್ತಾ ಇದ್ರು. ನನ್ಗೆ ಅನಿಸ್ತಿತ್ತು, ನನ್ಗೆ ಯಾಕಪ್ಪ ನನ್ಗೆ ಈ ತರ ಬಿಸ್ನೆಸ್ ಆಗಲ್ಲ, ಇವ್ರಿಗೆ ಯಾಕೆ ಆಗ್ತಾ ಇದೆ ಬಿಸ್ನೆಸ್ ಅಂದ್ರೆ ಯಾಕೆ ಗೊತ್ತಾ, ಅವರು ಎಲ್ಲಿ ಜನಗಳು ಬೀಡಿದೆಯೋ, ಎಲ್ಲಿ ಜನಗಳು ಸಂಚಾರ ಜಾಸ್ತಿ ಇದೆಯೋ ಆ ರೂಟಲ್ಲಿ ಆ ಲೈನಲ್ಲಿ ಅಂಗಡಿ ಹಾಕೊಂಡು ಅಲ್ಲಿ ಅವ್ರು ಬಿಸ್ನೆಸ್ ಮಾಡ್ತಾ ಇದ್ರು. ನಾನ್ ಏನ್ ಮಾಡಿದೆ, ನಾನು ಫಸ್ಟ್ ಫ್ಲೋರ್ ಅಲ್ಲಿ ಹಾಕಿದೆ. ಫಸ್ಟ್ ಫ್ಲೋರ್ ಅಲ್ಲಿ ಹತ್ಕೊಂಡು ಸ್ವಲ್ಪ ಇಷ್ಟೇ ಚಿಕ್ಕ ಮೆಟ್ಲು, ಆ ಮೆಟ್ಲು ಹತ್ಕೊಂಡು ಮೇಲೆ ಬರ್ಬೇಕು. ಸ್ವಲ್ಪ ಫ್ಯಾಟ್ ಇದ್ದವ್ರು ಬಂದ್ರೆ ಆ ಮೆಟ್ಲು ಹತ್ತಕ್ಕೂ ಆಗಲ್ಲ. ಆ ತರ ಅಂಗಡಿ ಇಟ್ಕೊಂಡ್ರೆ ನನ್ನ ಹತ್ರ ಯಾರು ಬರ್ತಾರೆ ಹೇಳಿ. ಅವಾಗ ನಾನೊಂದು ಹಿಂದಕ್ಕೆ ಬಿದ್ದೀನಲ್ಲ, ನನ್ಗೆ ಅವ್ರು ನೋಡಿ ಅನ್ಕೊಂತ ಇದ್ದೆ, ನನ್ಗೆ ಯಾಕಪ್ಪ ಈ ತರ ಬಿಸ್ನೆಸ್ ಆಗಲ್ಲ ಅಂತ. ಅವಾಗ ನಾನ್ ಥಿಂಕ್ ಮಾಡ್ದೆ, ಇದೆ ನನ್ಗೆ ಯಾಕೆ ಆಗ್ತಾ ಇಲ್ಲ ಕಾರಣ ಇದೆ. ಮೇಲೆ ಬರಕ ಕಸ್ಟಮರ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ನಾನು ಕೆಳಗಡೆ ಇರ್ಬೇಕು, ನಾನು ಕೆಳಗಡೆ ಬಂದು ನೋಡ್ಕೋಬೇಕು ಅನ್ನೋದು ಇದು ಆಲೋಚನೆ ಮಾಡಿ ನಾನೊಂದು ದೊಡ್ಡ ಅಂಗಡಿ ಮಾಡಿದ್ರೆ ಇದ್ರ ಮೊದಲ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ನಾನು. ದೊಡ್ಡ ಅಂಗಡಿ ಇತ್ತು, ಕರೋನಾ ಆದ್ಮೇಲೆ ಲಾಸ್ ಆಯ್ತು. ಆ ಫಸ್ಟ್ ಫ್ಲೋರ್ ಅಂಗಡಿ ಬಂದ್ಬಿಟ್ಟು ಮತ್ತೆ ಫಸ್ಟ್ ಫ್ಲೋರ್ಗೆ ಮತ್ತೆ ಅಲ್ಲಿಗೆ ಬಂದೆ ನಾನು. ದೊಡ್ಡ ಮಾಡ್ಕೊಂಡು 10x10 ಇರೋದನ್ನ ಬಂದ್ಬಿಟ್ಟು 1400 ಸ್ಕ್ವೇರ್ ಫೀಟ್ಗೆ ನಾನು ಅಂಗಡಿ ಶಿಫ್ಟ್ ಆಗ್ಬಿಟ್ಟೆ. ಶಿಫ್ಟ್ ಆಗಿದ್ರೆ ಪ್ರಯೋಜನ ಏನಾದ, ಕರೋನಾ ಬಂತು, ಅದೇನೋ ದೊಡ್ಡದು ಮಾಡಿದೆ. ಒಟ್ಟಾರೆ ಮನ್ಸ್ ಮೇಲೆ ತಗೊಂಡು ದೊಡ್ಡ ಅಂಗಡಿ ಮಾಡಿದೆ, ಬಿಸ್ನೆಸ್ಗಳು ಮಾಡಿದೆ, ಕುರ್ತಿ ಕಟಿಂಗ್ ಮಾಡಿದೆ, ಟಾಪ್ಸ್ ರೆಡಿ ಮಾಡಿದೆ, ಎಲ್ಲಾನು ಮಾಡಿದೆ. ಮತ್ತೆ ಫೇಲ್ ಆದೆ ನಾನು. ಮತ್ತೆ ಫೇಲ್ ಆಗಿ ಮತ್ತೆ ಇಲ್ಲಿ ಬಂದೆ. ಮತ್ತೆ 10x10 ಅಂಗಡಿ ಬಂದೆ. ಬಟ್ ಈ ಸರ್ ಫೇಲ್ ಆಗಿಲ್ಲ. ಯಾಕಂದ್ರೆ ಕೆಳಗಡೆ ಅಂಗಡಿ ಕರೆಕ್ಟ್ ಜನ ಎಲ್ಲಿದಾರೋ ನೋಡ್ಕೊಂಡು
ಅಲ್ಲಿ ಅಂಗಡಿ ಚಿಕ್ಕದಾದ್ರೆ ಪರವಾಗಿಲ್ಲ ನನ್ಗ ಅಂತಂದು ನಾನು ಮತ್ತೆ ಅಲ್ಲಿ ದೊಡ್ಡ ಅಂಗಡಿ ಖಾಲಿ ಮಾಡ್ಕೊಂಡು ಚಿಕ್ಕ ಅಂಗಡಿ ಬಂದಿನಿ. ಇವತ್ತು ಹ್ಯಾಪಿ ಆಗಿದ್ದೀನಿ ನಾನು. ಯಾಕಂದ್ರೆ ಇವತ್ತು ನನ್ಗೆ ಎಷ್ಟು ಬೇಕು ಅಂದ್ರೆ ಇವತ್ತು ಕೂಡ ತಿಂಕ್ ಇನ್ನ ಹೋಗಿಲ್ಲ, ಇನ್ನ ನನ್ಗೆ ಆಲೋಚನೆ ಸತ್ತೋಗಿಲ್ಲ ರೀ. ನಾನು ಇನ್ನ ಆಲೋಚನೆ ಮಾಡ್ತಾನೆ ಇದೀನಿ, ಇನ್ನ ಸ್ಟೆಪ್ ಇನ್ನ ಯಾಕ ಮೇಲೆ ತಗೋಬೇಕು. ಇವಾಗ ನಾನು ಏಜ್ ಎಷ್ಟು ಗೊತ್ತಾ, 50 ವರ್ಷ. 50 ವರ್ಷದಲ್ಲಿ ಕೂಡ ನಾನು ಥಿಂಕ್ ಮಾಡ್ತಾ ಇದ್ದೀನಿ ಏನಂದ್ರೆ ನಾನು ಇನ್ನ ಒಂದ್ ಸ್ಟೆಪ್ ಮೇಲೆ ಹೋಗ್ಬೇಕು. ಇವಾಗ ಎಷ್ಟೊಂದು ಆರೋಗ್ಯ ಸಮಸ್ಯೆಗಳು ಇರ್ತವೆ ಈ ಫೀಲ್ಡ್ ಅಲ್ಲಿ ಇದ್ಮೇಲೆ, ಎಷ್ಟೊಂದು ಸಮಸ್ಯೆ ಅದು ಹೇಳಕ್ಕಿಲ್ಲ. ಮಾನಸಿಕವಾಗಿ, ಶಾರೀರಿಕವಾಗಿ. ಯಾಕಂದ್ರೆ ಬಾಡಿ ದುಡ್ದು ಮಾಡಿ ಬಾಡಿನಲ್ಲಿ ಸಾಯಂಕಾಲ ಆಗೋಣ ಬಾಡಿ ಎಲ್ಲ ಸುಸ್ತಾಗಿ ಬಿಡುತ್ತೆ. ಮಾನಸಿಕವಾಗಿ ಕಸ್ಟಮರ್ ಜೊತೆಗೆ ಮಾತಾಡಿ ತಲೆನೋವು ಬಂದ್ಬಿಡುತ್ತೆ. ಅಂದ್ರೆ ಕೂಡ ನನ್ನ ಆಲೋಚನೆಗೆ ನಾನು ವಿರಾಮ ಕೊಟ್ಟಿಲ್ಲ. ಇವತ್ತು ಕೂಡ ಈ ಕ್ಷಣ ಕೂಡ ನಾನು ಇನ್ನ ಏನೋ ಮಾಡ್ಬೇಕು, ನಾ ಇನ್ನ ಸಾಧನೆ ಮಾಡ್ಬೇಕು. ನಾನು ಒಂದ್ಸರಿ ಬಿದ್ದೀನಿ ಮತ್ತೆ ಎದ್ದಾಳ್ತೀನಿ ಇವಾಗ. ನನ್ನ ಯಾಕಂದ್ರೆ ನೋಡ್ರಿ, ಇದು ಒಂದು ಚಿಕನ್ ಮಾಡ್ತಾರಲ್ವಾ, ಲೆಗ್ ಪೀಸ್ ಮಾಡ್ತಾರ. ಅವ್ರು ಏನ್ ಹೆಸರು ಅದು? ತಿಲ್ಲು ಚಿಕನ್ ಮಾರೋರ್ ಹೆಸರೇನು? ಕಬಾಬ್, ಚಿಕನ್ ಪೀಸ್, ಲೆಗ್ ಪೀಸ್. ಹಾ, ಇವಾಗ KFC ಚಿಕನ್ ಮಾಡ್ತಾರಲ್ವಾ, ನನ್ಗೆ ನೆನಪು ಶಕ್ತಿ ಇರಲ್ಲ ರೀ, ಅದಕ್ಕೆ ನನ್ನ ಮಗನ ಕೇಳ್ತಾ ಇದ್ದೆ. KFC ಚಿಕನ್ ಮಾಡೋರು ಅವರು ಎಷ್ಟು ಏಜ್ ಅಲ್ಲಿ, 70 years ಅಲ್ಲಿ ಅವ್ರು ಸಕ್ಸಸ್ ಆಗಿದ್ದು ಲೈಫ್ ಅಲ್ಲಿ. ಸೊ ನಮ್ಗೆ ಇನ್ನ 20 ವರ್ಷ, ನಾವು 70 ವರ್ಷ ಬರ್ತಿರ್ತೀವಿ ಇಲ್ಲ ಗೊತ್ತಿಲ್ಲ, ಬಟ್ ಇನ್ನೊಂದು ಸ್ವಲ್ಪ ದಿನ ಬದುಕದಲ್ಲ ನಾನು ಸಕ್ಸಸ್. ನಾನು ಹಾಗೆ ಬಂದು ಹಾಗೆ ಹೋಗ್ಬಾರ್ದು ಅನ್ನೋ ಥಿಂಕ್ ಮನಸ್ಸಲ್ಲಿ ತುಂಬಾ ಫಿಕ್ಸ್ ಆಗಿದೆ. ಸೊ ಆ ತರನೇ ಲೈಫ್ ಲೀಡ್ ಮಾಡ್ಬೇಕು. ನಾನು ಒಬ್ಳೆ ಅಲ್ಲ, ನನ್ ಜೊತೆ ಇನ್ನೂ 4 ಜನ ಹೆಣ್ಮಗಳು ಆಗ್ಲಿ, ಎಲ್ಲರಿಗೂ ಈ ತರ ನಂದು ಸಜೆಷನ್ ಹೋಗ್ಲಿ, ಅವ್ರು ಚೆನ್ನಾಗಿ ಅವ್ರ ಲೈಫ್ ನ ಲೀಡ್ ಮಾಡ್ಲಿ. ಯಾವಾಗ್ಲೂ ಅವ್ರು ಆರ್ಥಿಕವಾಗಿ ಯಾರಿಗೆ ಕೈ ಚಾಚಬಾರ್ದು ಅನ್ನೋ ಒಂದು ಥಿಂಕ್ಲಿಂತ ನಿಮ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಹೆಣ್ಮಗಳು ಮನೆಗೆ ಹೆಣ್ಮಕ್ಳು ಇದಾರೆ. ಪ್ರತಿಯೊಂದು ಹೆಣ್ಮಗಳು ಅವ್ರವ್ರ ಕಾಲ್ ಮೇಲೆ ಅವ್ರವ್ರ ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ನಾವ್ ಹೊರಗಡೆ ಹೋಗಿ ಎಲ್ಲ ಯಾರನ್ನೋ ಕೈ ಚಾಚೋದಲ್ಲ. ನಮ್ಮ ಮನೇಲೆ ನಾನು ಹೇಳಿದ್ನಲ್ಲ, ಈ ಮಿಷಿನ್ ಅಂಬೋದು ಅದಲ್ಲ, ಇದು ನಮ್ಗೆ ತಾಯಿ ಆದ್ಮೇಲೆ ತಾಯಿ ಅಂತ ಮಿಷಿನ್ ಇದು. ಒಂದ್ ನಮ್ ತಾಯಿ ನಮ್ನ ಹುಟ್ಟಿಸಿರ್ತಾರೆ, ಬಟ್ ಜೀವನ ಉಪಾಧಿ ತೋರ್ಸೋದ್ ಮಾತ್ರ ಇದೇ ಮಿಷಿನ್ಗಳೇ ನಮ್ನ. ನಾನು ಇವತ್ತು ನನ್ನ ಎಲ್ಲಾ ಮಿಷಿನ್ಗಳು ನನ್ನ ಮಕ್ಕಳು ಅಂತ ಅನ್ಕೋತೀನಿ, ನಮ್ ತಾಯಿಂದ್ರ ಅನ್ಕೋತೀನಿ. ಎಲ್ಲಾ ಭಾವನೆಗಳು ನಾನ್ ಮಿಷಿನ್ ಜೊತೆಗೆ ಹಂಚ್ಕೊಂತೀನಿ. ಯಾಕಂದ್ರೆ ನನ್ಗೆ ಕೋಪ ಬಂತ ಒಂದೇಟ್ ಮಿಷಿನ್ ಹಿಂಗ ಒಂದು ಬಡ್ದ್ಬಿಡ್ತೀನಿ. ದಾರ ಕಟ್ಟಾಗ್ತಿರ್ತ ಕೋಪ ಬರ್ತಾ ಒಂದೇಟ್ ಹಿಂಗ ಅಂದ್ಬಿಡ್ತೀನಿ. ಯಾಕಂದ್ರೆ ನನ್ಗ ಎಲ್ಲಾನು ಇವ್ರ ಜೊತೆಗೆ ರಿಲೇಷನ್. ಇದನ್ನ ನಾನು ಯಾಕ ಮೇಲೆ ಹೋಗ್ಬಾರ್ದು. ಇವಾಗ 17 ಮಿಷಿನ್ ಇತ್ತು, 17 ಮಿಷಿನ್ ಹೋಗಿ ಮತ್ತೆ 4 ಮಿಷಿನ್ ಬಂತು. ಇವತ್ತು ಮತ್ತೆ ಇನ್ನೂ ಒಂದು 17ಕ್ಕೆ ಬದಲು 17 ಸೇರಿಸಿ 34 ಮಿಷಿನ್ ಮಾಡ್ಬೇಕನ್ನೋ ಥಿಂಕ್ ಇವತ್ತು ಕೂಡ ಇದೆ. ಇದೇ ಥಾಟ್ಸ್, ಇದೇ ಥಿಂಕ್, ಇದೇ ಎನರ್ಜಿ ಪ್ರತಿಯೊಂದು ಹೆಣ್ಮಕ್ಳಿಗೆ ಬರಬೇಕು ಅನ್ನೋ ಥಿಂಕ್ಲಿಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು. ನೀವು ತಿಳ್ಕೊಂತೀರ ಅನ್ಕೊಂತೀನಿ. ನೀವು ಒಂದು ಸ್ಟೆಪ್ ಮುಂದಕ್ಕೆ ಹಾಕಿ ಜೀವನದಲ್ಲಿ ಮುಂದೆ ಬರಕ ಯೋಚನೆ ಮಾಡಿ. ಏನನ್ನ ನಿಮ್ಗೆ ಡೌಟ್ಸ್ ಇದ್ರೇನು, ಏನನ್ನ ನಿಮ್ಗೆ ಇನ್ನ ಏನ ಬೇಕಂದ್ರೆ ನಾನು ಮೊಬೈಲ್ ನಂಬರ್ ಕೊಡ್ತೀನಿ ನಿಮ್ಗೆ. ಇವಾಗ ಸಿಮ್ಗೆ ಅಪ್ಲೈ ಮಾಡಿ ಬಂದೀನಿ, ಹೋಗಿ ಮೊಬೈಲ್ ನಂಬರ್ 100% ಕೊಡ್ತೀನಿ. ಬಟ್ ಒಳ್ಳೇದಕ್ಕೆ ಯೂಸ್ ಮಾಡ್ಕೋರಿ. ಮೊಬೈಲ್ ನಂಬರ್ ಕೊಟ್ಟಿನಿ ಅಂತಂದು ಕೆಟ್ಟದಕ್ಕೆ ಮಾತ್ರ ದಯವಿಟ್ಟು ಯೂಸ್ ಮಾಡಕ್ ಹೋಗ್ಬೇಡಿ. ಒಳ್ಳೇದಕ್ಕೆ ನಿಮ್ಗೆ ಏನೇನು ಸಜೆಷನ್ಸ್, ನನ್ಕಿಂತ ಸಣ್ಣವರಾದ್ರೆ ನನ್ನ ತಂಗಿಯರು, ನನ್ಕಿಂತ ದೊಡ್ಡವರಾದ್ರೆ ನನ್ನ ಅಕ್ಕದವ್ರು ಅಂತ ತಿಳ್ಕೊಂತೀನಿ ನಾನು. ಯಾಕಂದ್ರೆ ನನ್ಕಿಂತ ದೊಡ್ಡವ್ರಂತೂ ಸಾಧ್ಯ ಇಲ್ಲ ಈ ಫೀಲ್ಡ್ ಅಲ್ಲಿ ಇರಕ್ಕೆ. ಇರ್ತಾರೆ ಬಟ್ ಕಡಿಮೆ ಇರ್ತಾರೆ. ನನ್ಕಿಂತ ಚಿಕ್ಕವ್ರಂದ್ರೆ 100% ನನ್ಗೆ ಸಿಗ್ತಾರೆ. ನನ್ನ ಸಜೆಷನ್ಸ್ ಏನಿದಾವೋ ನಿಮ್ಗೆ ಕಂಪಲ್ಸರಿ ನಾನು ಯೂಟ್ಯೂಬ್ ಮಾಧ್ಯಮ ಆಗ್ಲಿ ಇಲ್ಲ ನಿಮ್ಗೆ ಫೋನ್ ಅಲ್ಲ ಆಗ್ಲಿ ನಿಮ್ಗೆ 100% ಆನ್ಸರ್ ಮಾಡ್ತೀನಿ. ನನ್ಗೂ ಟೈಮ್ ಸಿಗಲ್ಲ ರೀ, ತುಂಬಾ ಬಿಸಿ ಇದೆ ನಾನು ಇವಾಗ. ನಿಜವಾಗಿ ಹೇಳ್ಬೇಕಾದ್ರೆ ತುಂಬಾ ಬಿಸಿ ಇದೆ. ನನ್ನ ಹತ್ರ ಏನಿಲ್ಲ ಅಂದ್ರೆ ಎಷ್ಟೊಂದು ಬಟ್ಟೆ ಇದೆ ಹೊಲಿಯಕ ಗೊತ್ತಾ. ಆದ್ರೆ ಕೂಡ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಮನ್ಸಲ್ಲಿರೋ ಆಲೋಚನೆ 4 ಮಂದಿ ಹಂಚಬೇಕು, 4 ಮಂದಿ ಗೊತ್ತಾಗ್ಬೇಕು. ಅವರು ನನ್ಗೆ ಸಪೋರ್ಟ್ ಮಾಡೋರು ಯಾರಿಲ್ಲ ರೀ. ನಿಜವಾಗ್ಲೂ ಹೇಳ್ತೀನಿ, ನಂಗೆ ಸಪೋರ್ಟ್ ಮಾಡೋರಂತ ಯಾರಿಲ್ಲ. ನಾನ್ ಜಾಸ್ತಿ ಏನ್ ಮಾಡ್ತೀನಿ ಗೊತ್ತಾ, ಬುಕ್ಸ್ ಓದ್ತೀನಿ. ನಾನು ಬುಕ್ಸ್ ಓದೋದ್ರಿಂದ ನನ್ನ ಮೈಂಡ್ ಸ್ವಲ್ಪ ಫ್ರೆಶ್ ಆಗಿರುತ್ತೆ, ಮೈಂಡ್ ಸ್ವಲ್ಪ ಶಾರ್ಪ್ ಆಗಿರುತ್ತೆ. ನಾನ್ ಜಾಸ್ತಿ ಮೊಬೈಲ್ಗಿಂತ ಜಾಸ್ತಿ ಬುಕ್ಸೇ ಓದೋದು ನಾನು. ಯಾಕಂದ್ರೆ ಮೊದಲಿಂದ ಕೂಡ ನಮ್ಗೆ ನಾವು ಚಿಕ್ಕವಿರೋಗ ಟಿವಿಗಳಂತ ಮೊಬೈಲ್ಸ್ ಯಾವ ಇರ್ಲಿಲ್ಲ. ನಮ್ಗಿರೋದು ರೇಡಿಯೋ ಇತ್ತು, ಆಮೇಲೆ ಬುಕ್ಸ್ ಇದ್ದು. ಆ ಬುಕ್ಸ್ ಓದ್ಕೊಂಡೆ ನಾವು ಅದು ಇದು ಮಾಡಿವಾಗ್ಲಿ. ನಾನು ಆಕ್ಚುಲಿ ಓದೋದ್ರಿಂದ ನಾನು ತೆಲುಗು ಮೀಡಿಯಂ ನಂದು. ಇವತ್ತು ಕನ್ನಡ ಬಗ್ಗೆ ಮಾತಾಡ್ತಾ ಅಂದ್ರೆ ನನ್ನ ಮದುವೆ ಆದ್ಮೇಲೆ ನಾನು ಕರ್ನಾಟಕ ಮತ್ತೆ ಆಂಧ್ರ ಬಾರ್ಡರ್ ಅಲ್ಲಿ ನಮ್ದು ಹಸ್ಬೆಂಡ್ ನಮ್ದು ಊರುಗಳಿದ್ರಲಿಂತ ನಾವು ಆಂಧ್ರದಿಂದ ಕರ್ನಾಟಕ, ಆಂಧ್ರ ಅಲ್ಲ ಹೈದರಾಬಾದ್ ಲಿಂದ ಕರ್ನಾಟಕ ಬಂದಂಗ ನಾವು. ಸೊ ಕರ್ನಾಟಕ, ನನ್ ಕನ್ನಡ ಒಂದ್ ಅಕ್ಷರ ಬರ್ತಿರ್ಲಿಲ್ಲ. ಇವತ್ತು ನಿಮ್ ಜೊತೆಗೆ ಈ ತರ ಮಾತಾಡ್ತೀನಿ ಅಂದ್ರೆ ಅದನ್ನು ನನ್ನ ಹಸ್ಬೆಂಡ್ ಪುಣ್ಯ. ಅದು ಕೂಡ ಅವರೆಲ್ಲ ಹೇಳ್ಕೊಟ್ರು, ಮಾಡಿದ್ರು. ಅವ್ರಲಿಂತಾನೆ ನಾನು, ಅವ್ರು ಬರೆಯೋದೊಂದು ಬರೆಯಲ್ಲ ಬಟ್ ಓದಕ್ ಬರುತ್ತೆ ಕನ್ನಡ ಕೂಡ. ಸೊ ಅದಕ್ಕೆ ನಿಮ್ಗೆ ಕನ್ನಡದಲ್ಲೇ ನಾನು ಟೈಪ್ ಮಾಡಿ ಆನ್ಸರ್ ಕೊಡ್ತಾ ಇರ್ತೀನಿ. ನಿಮ್ಗೆ ನೋಡ್ರಿ, ಇನ್ಮೇಲೆ ನಿಮ್ಗೆ ಏನೇನು ಇತರೆ ಕೂಡ ನೀವು ಮುಂದುವರಿಯಕ್ಕೆ ಪ್ರಯತ್ನ ಮಾಡ್ರಿ. ಎನಿ ಟೈಮ್ ನಿಮ್ ಮನಸ್ಸನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಮನಸ್ಸು ಸ್ಟ್ರಾಂಗ್ ಆಗಿದ್ರೆ ಆಟೋಮೆಟಿಕ್ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಇದು 100% ಸತ್ಯ. ಯಾಕಂದ್ರೆ ಮನಸ್ಸಲ್ಲಿ ನೋವಿಟ್ಕೊಂಡು ಕೊರಗುತ್ತಾ ಇದ್ರೆ ಬಾಡಿ ಕೂಡ ಸಡ್ಲ ಬಿಡುತ್ತೆ. ಯಾವತ್ತು ಆಲೋಚನೆ ಜಾಸ್ತಿ ಮಾಡಕ್ ಹೋದ್ರೆ ಅವತ್ತು ಹಸುವು ಆಗಲ್ಲ, ಹಸುವು ಆದ್ರಲ್ಲ ಊಟ ಹೋಗಲ್ಲ ಬಾಡಿ ಸುಸ್ತಾಗಿ ಬಿಡುತ್ತೆ. ಸೊ ನಾವ್ ಆತರ ಮಾಡಕ್ ಹೋಗ್ಬೇಡ್ರಿ. ಮನಸ್ಸಲ್ಲಿ ಎನರ್ಜಿ ಇಟ್ಕೊಳ್ಳಿ. ಹಸ್ಬೆಂಡ್ ಇದ್ರೆ ಏನಾಯ್ತು,
100% ನಿಮ್ಮ ಪತಿಗೆ, ನಿಮ್ಮ ಹಸ್ಬೆಂಡ್ಗೆ ನೀವು ಹೆಲ್ಪ್ ಮಾಡಿ. ಯಾಕಂದ್ರೆ ಸತಿ ಪತಿ ಅಂತಾರೆ, ಒಬ್ರಿಗೊಬ್ರು ನೀವು ಅವ್ರ ಹತ್ರ ಪಾಪ ಒಬ್ಬರ ಮೇಲೆ ಭಾರ ಹಾಕಕ್ ಹೋಗ್ಬೇಡ್ರಿ. ಅವ್ರು ಕೂಡ ಏನ್ ಮಾಡ್ತಾರೆ ಹೇಳಿ, ಗಂಡ್ ಮಕ್ಳು ಕೂಡ ಎಷ್ಟಂತ ದುಡಿತಾರೆ, ಎಷ್ಟಂತ ಮಕ್ಕಳನ್ನ ಹೇಳಿ ಮನೆಗೆ ಇಟ್ಬಿಟ್ಟು ಅವ್ ತಂದಿದ್ದು ತಿಂದು ನಾವು ತಿಂದು ತಿಂದು ಆಗ ಪಾತ್ರಗಳು ತೊಳೆದಾಟ ನಮ್ ತೊಳೆದಿಟ್ಬಿಟ್ಟು ಆರಾಮ್ಸೆ ನಿದ್ದೆ ಮಾಡ್ತೀನಿ ಅನ್ನೋ ಥಿಂಕ್ ಮಾಡಕ್ ಹೋಗ್ಬೇಡ್ರಿ. ನಾನು ನನ್ನ ಹಸ್ಬೆಂಡ್ ಏನಾನ ಸಪೋರ್ಟಿವ್ ಆಗಿರ್ಬೇಕು. ಹಸ್ಬೆಂಡ್ ಇಲ್ಲ, ಮಕ್ಕಳಿದಾರಲ್ಲ, ಸಪೋಸ್ ಹಸ್ಬೆಂಡ್ ಇಲ್ಲಾರ್ದವ್ರು ಇರ್ತಾರೆ, ಮಕ್ಕಳು ಸಪೋರ್ಟ್ ಆಗಿರ್ಬೇಕು. ನನ್ ಮಕ್ಳಿಗೆ ನಾನೇ ಐಕೋನ್ ಆಗ್ಬೇಕು. ನನ್ ಮಕ್ಳು ನಾನು ಇಲ್ಲಂದ್ರೂ ನಮ್ಮಮ್ಮ ನಮ್ ತಾಯಿ ಅಂತ ನಮ್ ಮಕ್ಕಳು ನಮ್ನ ಹೆಮ್ಮೆಲಿಂದ ಹೇಳ್ಕೋಬೇಕು ಅನ್ನೋದು ಆಲೋಚನೆ ಮಾಡ್ರಿ. ನೀವು ಆಲೋಚನೆ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ನಿಮ್ಗೆ ಏನ್ ಮಾಡ್ಬೇಕು ಅನ್ನೋದು ಬಂದೇ ಬರುತ್ತೆ. ಅದು ಆಚರಣೆದಲ್ಲಿ ತಗೊಂಬರ್ರಿ, ಸಕ್ಸಸ್ ಆಗ್ರಿ ಲೈಫಲ್ಲಿ. 100% ಸಕ್ಸಸ್ ಆಗ್ತೀರಂತ ನನ್ನ ಒಪಿನಿಯನ್ ಮಾತ್ರ ಆಗ್ಬೇಕು ಅಂತಂದು. ಪ್ರತಿಯೊಂದು ಹೆಣ್ಮಕ್ಳು, ಯಾರಿಗೆ ನಾನು ದ್ವೇಷಿ ಅಲ್ಲ, ಎಲ್ಲರೂ ಆಗ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದೊಂದು ಉದ್ದೇಶ ನಂದು. ಇಡೀ ಕರ್ನಾಟಕದಲ್ಲಿ ಹೆಣ್ಮಕ್ಳು ಎಷ್ಟು ಜನ ಇದ್ರೆ ಅಷ್ಟು ಜನ ಉದ್ಧಾರ ಆಗ್ಬೇಕು ಅಂತ ಅನ್ಕೊಂತೀನಿ ನಾನು. ನಿಮ್ಗೆ ಯಾವುದೇ ಡೌಟ್ ಇದ್ರು ಇನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ಕಾಲ್ ಮಾಡಿ. ಬಟ್ ನಾನು ಹೇಳೋದು ಇನ್ನೊಂದ್ಸರ್ತಿ ರಿಪೀಟ್ ಮಾಡ್ತಾ ಇದ್ದೀನಿ, ಕೆಟ್ಟದಕ್ಕೆ ಯೂಸ್ ಮಾಡ್ಕೋಬೇಡ್ರಿ ದಯವಿಟ್ಟು. ಚಿಕ್ಕ ಚಿಕ್ಕ ವಿಷಯಗಳಿದ್ರೆ ಮೆಸೇಜ್ ಮಾಡಿ. ಮೇನ್ ನಿಮ್ಗೆ ಏನಾರ ಪ್ರಾಬ್ಲಮ್ ಇತ್ತಂದ್ರೆ ಮಾತ್ರ ಈ ಫೀಲ್ಡ್ ಅಲ್ಲಿ ನನ್ಗೆ ಎಷ್ಟು ಗೊತ್ತಿದ್ದು ಅಷ್ಟು ನಿಮ್ಗೆ ಆನ್ಸರ್ ಕೊಡ್ತೀನಿ. ನಾನು ಖಂಡಿತವಾಗಿ ಕಾಲ್ ಮಾಡ್ಬೋದು ನೀವು. ಈ ವಿಡಿಯೋನ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ನಿಮ್ಗ ಯಾರನ್ನ ನಿಮ್ ಕಷ್ಟದಲ್ಲಿದೆ ಹೆಣ್ಮಕ್ಳಿಗೆ ಮೋಟಿವೇಶನಲ್ ಆಗುತ್ತೆ, ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ, ಅವ್ರಿಗೆ ಶೇರ್ ಮಾಡಿ. ನಿಮ್ಗ ಫ್ರೆಂಡ್ ಸರ್ಕಲ್ ಅಲ್ಲಿ ಇದ್ರೆ ಶೇರ್ ಮಾಡಿ. ಶೇರ್ ಮಾಡೋದ್ರಲ್ಲಿ ಅಂತ ಏನಾಗುತ್ತೆ ಅಂದ್ರೆ 4 ಜನಕ್ಕೆ ಸೇರುತ್ತೆ. ನನ್ಗೂನು ನನ್ ಮಾತುಗಳು 4 ಜನಕ್ಕೆ ಮುಟ್ಟಿದ್ರೆ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ನನ್ಗೆ ಏನು ಆಗುತ್ತೆ ಅನ್ನೋದೇನಿಲ್ಲ, ನಾನು ಎಲ್ಲಿಗೋ ಹೋಗ್ತೀನಿ ಅಂತಲ್ಲ, ನನ್ಗ ಒಂದು ಮನಸ್ಸಿಗೆ ಸಂತೋಷ ಇಲ್ಲಿಂದ ಸಂತೃಪ್ತಿ ಸಿಗುತ್ತೆ. ಯಾಕಂದ್ರೆ ನನ್ಲಿಂತ 4 ಜನ ಹೆಣ್ಮಕ್ಳು ಡೆವಲಪ್ ಆಗ್ತಾರಂದ್ರೆ ನನ್ಗೂ ಹ್ಯಾಪಿನೇ. ಸೊ ನೀವು ಈ ವಿಡಿಯೋನ ನಿಮ್ದ ಯಾರನ್ನ ಫ್ರೆಂಡ್ಸ್ ಸರ್ಕಲ್ ಇರ್ತಾರಲ್ಲ ಅವ್ರಿಗೆ ತಲುಪ್ಸರಿ, ಅವ್ರಿಗೆ ಶೇರ್ ಮಾಡಿ. ನಿಮ್ಗೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಹೊಸೊಬ್ರು ಇದ್ರೆ ಅನ್ಕೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವುದೇ ಇದ್ರೆ ಕೂಡ, ಯಾವ ಡೌಟ್ ಇದ್ರೆ ನಿಮ್ ಮೆಸೇಜ್ ಕಾಮೆಂಟ್ ಮಾಡಿ. ಇಲ್ಲ ನನ್ಗ ನಂಬರ್ ಇನ್ನ ಬಂದಿಲ್ಲ, ನಂಬರ್ ಇನ್ನೊಂದು ವಿಡಿಯೋದಲ್ಲಿ ಅವಾಗ ಮೆನ್ಷನ್ ನಂಬರ್ ಕೊಡ್ತೀನಿ. ಇವಾಗ ಇನ್ನ ಬಂದಿಲ್ಲ, ಬಂದ್ಮೇಲೆ ಕೊಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಆರಾಮಾಗಿರ್ರಿ, ಸಂತೋಷವಾಗಿರ್ರಿ. ನಾನು ಹೇಳಿದ್ದನ್ನ ನೆನ್ಪಿಟ್ಕೊಂಡು ಮುಂದಕ್ಕೆ ಒರಿಯೋದು ಎಕ್ಸಾಗಕ್ಕೆ ಆಲೋಚನೆ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಇವತ್ತು ನೀವೇನ್ ಕಾಮೆಂಟ್ ಮಾಡ್ತೀರೋ ಅದ್ರ ಮೇಲೆ ನಾನು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗೀನಿ ಈ ವಿಡಿಯೋ ಮಾಡಿ ಅನ್ನೋದು ಗೊತ್ತಾಗುತ್ತೆ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್ ಎಲ್ಲರಿಗೆ.